ಸ್ಯಾಂಡಲ್ವುಡ್ನ ತಾರಾ ಜೋಡಿ ನಟ ವಸಿಷ್ಠ ಸಿಂಹ ಹಾಗೂ ನಟಿ ಹರಿಪ್ರಿಯಾ ಅವರ ಮುದ್ದಾದ ಪುತ್ರನ ನಾಮಕರಣ ನೆರವೇರಿದೆ. ತಮ್ಮ ಮುದ್ದು ಕೃಷ್ಣನಿಗೆ ಸಿಂಹಪ್ರಿಯಾ ಜೋಡಿ ವಿಶೇಷ ಹೆಸರಿಟ್ಟಿದೆ. ಇಂದು ನಡೆದ ಅದ್ದೂರಿ ನಾಮಕರಣ ಮಹೋತ್ಸವಕ್ಕೆ ಸೆಲೆಬ್ರಿಟಿಗಳು ಕೂಡ ಸಾಕ್ಷಿಯಾಗಿದ್ದಾರೆ. ಇನ್ನು ಹರಿಪ್ರಿಯಾ ಅವರ ಪುತ್ರನಿಗೆ ಇಟ್ಟಿರುವ ಹೆಸರು ಕೂಡ ಮುದ್ದಾಗಿದೆ. ಈ ಜೋಡಿಗೆ ಮಗು ಜನಿಸಿ ಹಲವು ತಿಂಗಳಾದರೂ ಎಲ್ಲಿಯೂ ಸಾರ್ವಜನಿಕವಾಗಿ ಮುಖ ತೋರಿಸಿರಲಿಲ್ಲ. ಇಂದು ನಾಮಕರಣ ಮಾಡುವ ಮೂಲಕ ತಮ್ಮ ಪುತ್ರನನ್ನ ಎಲ್ಲರಿಗೂ ಪರಿಚಯಿಸಿದ್ದಾರೆ ಈ ಜೋಡಿ. ಇಡೀ ಕುಟುಂಬ ಹಳದಿ ಬಣ್ಣದ ವಿಶೇಷ ಉಡುಗೆ ತೊಟ್ಟು ಮಿಂಚಿದೆ. ಮಗನ ನಾಮಕರಣ ನೆರವೇರಿದ್ದು ಮಗನಿಗೆ ವಿಪ್ರಾ ಎನ್ ಸಿಂಹ ಎಂಬ ಹೆಸರಿಡಲಾಗಿದೆ. ಮಗನಿಗೆ ಇಟ್ಟಿರೋ ವಿಪ್ರಾ ಎಂಬ ಹೆಸರಿನ ಬಗ್ಗೆ ಅರ್ಥೈಸಿರುವ ನಟಿ ಹರಿಪ್ರಿಯಾ, ನಮ್ಮಿಬ್ಬರ ಹೆಸರಿನ ಮೊದಲ ಅಕ್ಷರಗಳಾದ ವಿ ಹಾಗೂ ಹೆಚ್ ಎರಡೂ ಅವನ ಹೆಸರಲ್ಲಿದೆ. ಹಾಗಾಗಿ ಅರ್ಥಪೂರ್ಣ ಹಾಗೂ ವಿಭಿನ್ನವಾದ ಹೆಸರಿಡಬೇಕು ಅಂತ ನಾವು ಮೊದಲಿನಿಂದಲೇ ಪ್ಲಾನ್ ಮಾಡಿದ್ದೆವು. ಮಗ ಬೆಳೆದು ದೊಡ್ಡವನಾದ್ಮೇಲೆ ಯಾಕಿಂತ ಹೆಸರಿಟ್ಟಿದ್ದು ಅಂತ ಕೇಳಬಾರ್ದು, ಹಾಗಾಗಿ ಈ ಹೆಸರನ್ನ ಇಟ್ಟಿದ್ದೇವೆ ಎಂದಿದ್ದಾರೆ. ವಿಪ್ರಾ ಹೆಸರಿನ ಅರ್ಥವೇನು? ಇವನು ನಮ್ಮ ಜೀವನದ ವಿಐಪಿ, ಹಾಗಾಗಿ ಅವನ ಹೆಸರಿನಲ್ಲೂ ವಿಐಪಿ ಇರಲಿ ಅಂತ ವಿಪ್ರಾ ಅಂತ ನಾಮಕರಣ ಮಾಡಿದ್ದೇವೆ. ಅವನ ಹೆಸರು ಇಂಗ್ಲಿಷ್ನ ವಿಯಿಂದ ಶುರುವಾಗಿ ಹೆಚ್ನಿಂದ ಕೊನೆಗೊಳ್ಳುತ್ತೆ. ವಿಪ್ರಹ ಅಂದ್ರೆ ಶಿವತತ್ವ, ಎರಡು ಶಕ್ತಿಗಳ ಆಶೀರ್ವಾದ. ಹೀಗಾಗಿ ಈ ಹೆಸರಿನಲ್ಲಿ ವಿಶಿಷ್ಟವಾದ ಅರ್ಥವೂ ಇದೆ ಅಂತ ವಸಿಷ್ಠ ಹಾಗೂ ಹರಿಪ್ರಿಯಾ ಹೇಳಿದ್ದಾರೆ. ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯಾ ಅವರು ಮೊದಲಿನಿಂದ ಲವ್ನಲ್ಲಿದ್ರು, ಆದ್ರೆ ಎಲ್ಲಿಯೂ ಬಿಟ್ಟುಕೊಟ್ಟಿರಲಿಲ್ಲ. ಮದುವೆಗೆ ಕೆಲವೇ ದಿನಗಳು ಬಾಕಿ ಇದ್ದಾಗ ಅವರು ಈ ವಿಚಾರವನ್ನ ರಿವೀಲ್ ಮಾಡಿದ್ರು. 2023 ಜನವರಿಯಲ್ಲಿ ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಹರಿಪ್ರಿಯಾ ಹಾಗೂ ವಸಿಷ್ಠ ಸಿಂಹ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಒಟ್ಟಾರೆ ಈ ಮುದ್ದು ಜೋಡಿ ಇದೀಗ ಜೂನಿಯರ್ ಆಗಮನದ ಖುಷಿಯಲ್ಲಿದೆ. ನಮ್ಮ ಕಡೆಯಿಂದ ಕೂಡ ವಿಪ್ರಾಗೆ ವಿಶ್ ಮಾಡೋಣ. ಇದೇ ರೀತಿ ನಿರಂತರ ಸುದ್ದಿ ಜೊತೆ ಮನೋರಂಜನೆಗಾಗಿ ನೋಡ್ತಾ ಇರಿ ಆರ್ಕೆ ಟಾಕ್ಸ್ ಡಿಜಿಟಲ್ ನ್ಯೂಸ್.